क्रतुण्डमहाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. ಭಾಗವತಂ ಸಂಧ್ಯಾ 1 ಅಧ್ಯಾಯ 1 ಶ್ಲೋಕ 17. ತಸ್ಯ ಕರ್ಮಾನುದಾರಾಣಿ ಪರಿಗೀತಾನಿ ಸೂರಿಭಿಃ ಬ್ರೂಹಿಣ ಶ್ರದ್ಧಾದಾನಾಂ ಲೀಲಾಯ ದದತಃ ಕಲಹ. ಅನುವಾದ ಅವನ ದಿವ್ಯ ಕ್ರಿಯೆಗಳು ಆಧಾರವು ಕೃಪಾಪೂರ್ಣವೂ ಆಗಿದೆ. ನಾರದರಂತಹ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನು ಗಾನ ಮಾಡುತ್ತಾರೆ. ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಅವನು ಗೈದ ಸಾಹಸಗಳನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ದಯವಿಟ್ಟು ನಮಗೆ ಅವುಗಳನ್ನು ಹೇಳಿರಿ. ಭಾವಾರ್ಥ: ಮತಿಹೀನರು ಹೇಳುವಂತೆ ಪುರುಷನು ಎಂದಿಗೂ ನಿಷ್ಕ್ರಿಯನಲ್ಲ. ಅವನ ಕಾರ್ಯಗಳು ಉದ್ದತ್ವವು ಉಜ್ವಲವೂ ಆದವು. ಅವನ ಐಹಿಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಗಳು ಅದ್ಭುತವಾಗಿದ್ದು ವೈವಿಧ್ಯದಿಂದ ಕೂಡಿದೆ. ಶೀಲ, ನಾರದ, ವ್ಯಾಸ, ವಾಲ್ಮೀಕಿ, ದೇವಲ, ಅಸಿತ, ಮಧ್ವ, ಶ್ರೀ ಚೈತನ್ಯ ರಾಮಾನುಜ, ವಿಷ್ಣುಸ್ವಾಮಿ, ನಿಂಬರ್ಕ, ಶ್ರೀಧರ, ವಿಶ್ವನಾಥ, ಬಲದೇವ, ಭಕ್ತಿ ವಿನೋದ, ಸಿದ್ಧಾಂತ ಸರಸ್ವತಿ ಹಾಗೂ ಇನ್ನಿತರ ಮುಕ್ತಾತ್ಮರು ಮತ್ತು ಆತ್ಮಸಾಕ್ಷಾತ್ಕಾರ ಕಂಡುಕೊಂಡ ವಿದ್ವಾಂಸರು ಇದನ್ನು ಸೊಗಸಾಗಿ ವರ್ಣಿಸಿದ್ದಾರೆ. ಈ ಐಕ್ಯ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳೆರಡೂ ಸಮೃದ್ಧ, ಸುಂದರ ಮತ್ತು ಜ್ಞಾನಪೂರ್ಣ. ಆದರೆ ಜ್ಞಾನ, ಪರಮಸುಖ ಮತ್ತು ಶಾಶ್ವತಗಳಿಂದ ತುಂಬಿ ತುಳುಕುವ ಆಧ್ಯಾತ್ಮಿಕ ಸಾಮ್ರಾಜ್ಯವು ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳ ಸಮೃದ್ಧ, ಸುಂದರ ಮತ್ತು ಜ್ಞಾನಪೂರ್ಣ. ಆದರೆ ಜ್ಞಾನ, ಪರಮಸುಖ ಮತ್ತು ಶಾಶ್ವತಗಳಿಂದ ತುಂಬಿ ತುಳುಕುವ ಆಧ್ಯಾತ್ಮಿಕ ಸಾಮ್ರಾಜ್ಯವು ಹೆಚ್ಚು ಉಜ್ವಲವೂ ಶೋಭಾಯಮಾನವೂ ಆದದ್ದು. ಐಕ್ಯ ಸೃಷ್ಟಿಗಳ ಕೆಲಕಾಲ ಆಧ್ಯಾತ್ಮಿಕ ಸಾಮ್ರಾಜ್ಯದ ವಿಕೃತಿ ಛಾಯೆಗಳಿಗಾಗಿ ಕಾಣುತ್ತವೆ. ಇದನ್ನು ಚಲನಚಿತ್ರಕ್ಕೆ ಹೋಲಿಸಬಹುದು. ಅವು ಮಿಥ್ಯ ವಸ್ತುಗಳಿಂದ ಸೆಲೆಲಟ್ಟ ಮತಿಹೀನರನ್ನು ಆಕರ್ಷಿಸುವ. ಇಂತಹ ಮೂರ್ಖರಿಗೆ ವಾಸ್ತವಿಕತೆಯ ಜ್ಞಾನವಿಲ್ಲ. ಮಿಥ್ಯ ರೂಪದಲ್ಲಿ ಕಾಣುವ ಐಕ್ಯ ಸೃಷ್ಟಿಯನ್ನೇ ಸರ್ವಸ್ವವೆಂದು ಅವರು ಭಾವಿಸುತ್ತಾರೆ. ಆದರೆ ವ್ಯಾಸ, ನಾರದರಂತಹ ಋಷಿಗಳಿಂದ ಮಾರ್ಗದರ್ಶನ ಪಡೆದ ಬುದ್ಧಿವಂತರಿಗೆ ಭಗವಂತನ ಶಾಶ್ವತ ಸಾಮ್ರಾಜ್ಯವು ಇನ್ನೂ ಹೆಚ್ಚು ಆನಂದದಾಯಕವೂ ವಿಶಾಲವೂ ಆಗಿದೆ. ಶಾಶ್ವತವಾಗಿ ಪರಮ ಸುಖ ಮತ್ತು ಜ್ಞಾನದಿಂದ ತುಂಬಿದೆ ಎಂಬುದು ಗೊತ್ತು. ಭಗವಂತನ ಲೀಲೆಗಳು ಮತ್ತು ಅವನ ಪಾರಮಾರ್ಥಿಕ ದಿವ್ಯ ಸಾಮ್ರಾಜ್ಯ ಎಲ್ಲರಿಗೂ ತಿಳಿದಿಲ್ಲ. ಇಂತಹ ಅಜ್ಞಾನಿಗೆ ಭಗವಂತನು ತನ್ನ ಅವತಾರಗಳಲ್ಲಿ ದಿವ್ಯ ಲೀಲೆಗಳನ್ನು ತೋರಿಸುತ್ತಾನೆ. ಪಾರಮಾರ್ಥಿಕ ದಿವ್ಯ ಸಾಮ್ರಾಜ್ಯದಲ್ಲಿ ತನ್ನ ಸನ್ನಿಧಿಯಲ್ಲಿ ದೊರೆಯುವ ಪರಮ ಸುಖವನ್ನು ಪ್ರದರ್ಶಿಸುತ್ತಾನೆ. ತನ್ನ ಇಂತಹ ಲೀಲೆಗಳ ಮೂಲಕ ಐಹಿಕ ಪ್ರಪಂಚದ ಬದ್ಧಾತ್ಮರನ್ನು ಆಕರ್ಷಿಸುತ್ತಾನೆ. ಇಂತಹ ಬದ್ಧಾತ್ಮರಲ್ಲಿ ಕೆಲವರು ಐಹಿಕ ಸಾಕ್ಷಿಗಳನ್ನು ಅನುಭವಿಸುವುದರಲ್ಲಿ ನಿರತರಾಗಿರುತ್ತಾರೆ. ಇನ್ನು ಕೆಲವರು ಆಧ್ಯಾತ್ಮಿಕ ಪ್ರಪಂಚದ ನಿಜ ಜೀವನವನ್ನು ನಿರಾಕರಿಸುತ್ತಾರೆ. ಈ ಮತಿಹೀನರನ್ನು ಕರ್ಮಿಗಳು ಅಥವಾ ಫಲಾಪೇಕ್ಷೆಯುಳ್ಳ ಕಾರ್ಯ ಮಾಡುವವರೆಂದು ಮತ್ತು ಜ್ಞಾನಿಗಳು ಅಥವಾ ಒಣ ಕಲ್ಪನೆಗಳಿಂದ ಕೂಡಿದವರು ಎಂದು ಕರೆಯಲಾಗಿದೆ. ಆದರೆ ಸಾತ್ವತ ಎಂದು ಕರೆಯಲಾದ ಅಲೌಕಿಕ ಮೇಲಿನ ಎರಡು ವರ್ಗಗಳನ್ನು ಮೀರಿದವನು ಇವನು. ಐಹಿಕ ಚಟುವಟಿಕೆಗಳನ್ನು ಅಥವಾ ಐಹಿಕ ಕಲ್ಪಿತ ಕಲ್ಪನೆಗಳ ಅತಿಥಿಯಾಗಿ ನಿರಂತರನಲ್ಲದ ಭಕ್ತನು ಇವನು. ನಿಶ್ಚಿತವಾಗಿ ಭಗವಂತನ ಸೇವೆಯ ಮಗ್ನನಾದವನು. ಈ ಸೇವೆಯ ಮೂಲಕ ಕರ್ಮಿಗಳು ಮತ್ತು ಜ್ಞಾನಿಗಳು ಅರಿಯದ ಪರಮಾವಧಿ ಆಧ್ಯಾತ್ಮಿಕ ಪ್ರಯೋಜನವನ್ನು ಪಡೆಯುವನು. ಐಕ್ಯ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಪರಮ ನಿಯಂತ್ರಕನಾದ ಭಗವಂತನು
ವರ್ಗಗಳ ನಾನಾ ಅವತಾರಗಳನ್ನು ಹೊಂದಿದ್ದಾನೆ. ಬ್ರಹ್ಮ, ರುದ್ರ, ಮನು, ಮೃತ್ಯು ಮತ್ತು ವ್ಯಾಸ ಈ ಅವತಾರಗಳ ಐಕ್ಯ ಗುಣಾತ್ಮಕ ಅವತಾರಗಳು. ಆದರೆ ರಾಮ, ನರಸಿಂಹ, ವರಾಹ ಮತ್ತು ವಾಮನಾವತಾರಗಳ ಪಾರಮಾರ್ಥಿಕ ದಿವ್ಯ ಅವತಾರಗಳು. ಭಗವಂತನ ಶ್ರೀಕೃಷ್ಣನ ಈ ಎಲ್ಲ ಅವತಾರಗಳ ಆದಿಮೂಲ ಮತ್ತು ಸರ್ವ ಕಾರಣಗಳ ಕಾರಣನು. ವಸುದೇವ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು. ಹರೇ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣ.